ಸೊ SSLC ಮಿಡ್ ಎಕ್ಸಾಮಿನೇಷನ್ ಫಾರ್ ಮ್ಯಾಥ್ ಸಬ್ಜೆಕ್ಟ್ ಕ್ವೆಶನ್ ಪೇಪರ್ ನೋಡ್ತಾ ಹೋಗೋಣ. ನೋಡಿ, ಇದರಲ್ಲಿ ಗ್ಯಾರಂಟಿ ಕೆಲವೊಂದು ಕ್ವೆಶನ್ಸ್ ಇದರಿಂದ ಬಂದೇ ಬರುತ್ತೆ. ಅದು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಇದೇ ಮಾಡಲಲ್ಲೇ ಬೇರೆ ತುಂಬ ಕ್ವೆಶನ್ಸ್ ಇರುತ್ತೆ. ಸೊ ಆ ಕ್ವೆಶನ್ಸ್ ಎಲ್ಲ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ MCQ ಇದೆ. ಅದಾದಮೇಲೆ ಪಾಲಿನಾಮಿಯಲ್ ಡಿಗ್ರಿ ಕೇಳ್ತಾರೆ, ದಟ್ ಇಸ್ ವೆರಿ ಸಿಂಪಲ್. ಓಕೆನಾ. ಅದಾದಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಕೆಲವೊಂದು ಕ್ವೆಶನ್ಸ್ ಇದೆ. ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ AP ಇಂದ ಕ್ವೆಶನ್ ಬರುತ್ತೆ. ಆ್ಯಂಡ್ ಟ್ರಯಾಂಗಲ್ ಚಾಪ್ಟರ್ ಅಂತಾನು ಬಂದಿದೆ. ಅದಾದ ನಂತರ ಲೀನಿಯರ್ ಈಕ್ವೇಷನ್. ಓಕೆ. ಅದಾದಮೇಲೆ 9th ಒನ್ ಗೊತ್ತಿರುತ್ತೆ ನಿಮಗೆ. ಆ್ಯಂಡ್ ನೋಡ್ಕೊಳ್ಳಿ, 10th ಒನ್ ಮಿಡ್ ಪಾಯಿಂಟ್ ಮೇಲೆ ಒಂದು ಕ್ವೆಶನ್ ಗ್ಯಾರಂಟಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆ. ಆ್ಯಂಡ್ ಫೈಂಡ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಅದನ್ನು ಸಹ ಕೇಳ್ತಾರೆ. ಆ್ಯಂಡ್ ಅದಾದ ನಂತರ 14th ಕ್ವೆಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೋಡಿ, 15th ಕ್ವೆಶನ್ ಟೇಲ್ಸ್ ಥಿಯರಮ್ ಬಗ್ಗೆ ಖಂಡಿತ ಕ್ವೆಶನ್ಸ್ ಬಂದೇ ಬರುತ್ತೆ. ಐದರ್ ಅವರು ಬರೀ ಸ್ಟೇಟ್ ಅಂತ ಒಂದು ಮಾರ್ಕಲ್ಲಿ ಕೇಳ್ಬೋದು, ಅಥವಾ ಅವರು ಥಿಯರಮನ್ನು ಕೇಳ್ತಾರೆ. ಇದರಲ್ಲಿ ಥರ್ಡ್ ಮೈನ್ ಏನಿದೆಯಲ್ಲ, prove that 3 + √5 is an irrational number. This is a 100% guaranteed question. 100% ಡೆಫಿನೆಟ್ಲಿ ಬಂದೇ ಬರುತ್ತೆ. ಇದೇ ಮಾಡಲ್ ಇರುತ್ತೆ. √2 is irrational ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾರೆ, ಅಥವಾ ಬೇರೆ ನಂಬರ್ ಕೊಟ್ಟು ಅದು ಇರ್ರಾಷನಲ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾರೆ. ನೀವು ಅದನ್ನು ಬೇರೆ ಒಂದು ಮೆಥಡಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಈ ಕ್ವೆಶನ್ ಇಸ್ ಆಲ್ಸೋ 100% ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ಸಾಲ್ವ್ ದಿ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆಯಿತಾ. ಅದಾದಮೇಲೆ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ K, ಆ ಕ್ವೆಶನ್ ಬರುತ್ತೆ. ಅದಾದಮೇಲೆ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಎನ್ AP, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವೆಶನ್ ಇದೆ, ಸೊ ಅದರ ಬೇಸಿಸ್ ಮೇಲೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ LCM ಅಂದರೆ ಬೇರೆ ಕ್ವೆಶನ್ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಫೋರ್ತ್ ಮೇಲೆ ಒಂದು ಕ್ವೆಶನ್ ಇದೆ. ಓಕೆ. ಅದಾದಮೇಲೆ ನೋಡ್ಕೊಳ್ಳಿ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಈ ಥರ ಕ್ವೆಶನ್ಸನ್ನು ಖಂಡಿತ ಕೇಳ್ಬೋದು 3 ಮಾರ್ಕ್ಸಲ್ಲಿ. ಓಕೆನಾ. ಆ್ಯಂಡ್ ಈ ಫ್ರಾಕ್ಷನ್ ಪ್ರಾಬ್ಲಮ್ ಏನಿದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ EP ಇಂದ ಈ ಪ್ರಾಬ್ಲಮ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನೋಡ್ಕೊಳ್ಬೋದು, ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ 4 ಮಾರ್ಕ್ ಕ್ವೆಶನ್ ನಿಮಗೆ 34th ಕ್ವೆಶನ್ ಇದೆಯಲ್ಲ, ದಿಸ್ ಇಸ್ ಡೆಫಿನೆಟ್ಲಿ ಕೇಳ್ತಾರೆ, 100% ಗ್ಯಾರಂಟಿ ಕೇಳ್ತಾರೆ ಫಾರ್ 34th ಒನ್. ಆದಮೇಲೆ ಒಂದು ಪ್ರೂವ್ ಕ್ವೆಶನ್ ಕೇಳ್ತಾರೆ. ದೆನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಂದ ಒಂದು ಕ್ವೆಶನ್. ಅದಾದಮೇಲೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಂದ ಒಂದು ಕ್ವೆಶನ್. ಅದಾದಮೇಲೆ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಇದರಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಇಂದ 5 ಅಂಕದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇವಿಷ್ಟು ಕ್ವೆಶನ್ಸ್ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ಖಂಡಿತ. ಸೊ ನಿಮಗೆ ಬೇರೆ ವೀಡಿಯೋಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ನನ್ನ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ, ಐ ಕ್ಯಾನ್ ಕ್ಲಿಯರ್ ಡೌಟ್ಸ್. ಥ್ಯಾಂಕ್ ಯು.